ಹೂಡಿಕೆ ಆಗ್ತಾ ಇರುತ್ತೆ ಸರ್. ಲಾಸ್ಟ್ ಟೈಮ್ ಮಾಡಿದಂಥ ಸಂದರ್ಭದಲ್ಲಿ CMA ಚೇಂಜ್ ಆಗಿತ್ತು. ಅಲ್ಲ, 8ನೇ ತಾರೀಕು ಇತ್ತು ಮುಖ್ಯಮಂತ್ರಿ ಬದಲಾವಣೆ ಅದು, ಅದರಿಂದ ಮುಂದೆ ಹೋಯಿತು. ಈಗ ಆ ಥರ ಏನು ಇಲ್ಲ. ಈಗ ಬೇರೆ. ಈಗ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಜಿಯವರು ಡೆಲ್ಲಿಗೆ ಬರಬೇಕಂತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಲ್ಲ, ತಮಗೆಲ್ಲ ಗೊತ್ತಿದೆ. ಅದರಿಂದ ಅವರು ಹೋಗ್ತಾ ಇದ್ದಾರೆ. ಅದರಿಂದ ಮುಂದಕ್ಕೆ ಹಾಕಿ ಈ ಸಚಿವ ಸಂಪುಟ ಸರ್ಕಸ್ ಮತ್ತೆ ಇದು ಡಿಸ್ಟರ್ಬ್ ಆಗುತ್ತೆ ಏನಿಲ್ಲ. ಈಗ ಹೋಗಿ ಬಂದರೆ ಆಗುತ್ತದೆ. ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. 6ನೇ ತಾರೀಕಿಂದ ಮುಂದಿನ ತಿಂಗಳು 6ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತದೆ. ಅದರಿಂದ ಹೋಗಿ ಬಂದ ತಕ್ಷಣ ಸಚಿವ ಸಂಪುಟ ಕ್ಲಿಯರ್ ಆಗ್ತದೆ. ನೀವು ಮಿನಿಸ್ಟರ್ ಆಗಿ ಬರುವಂಥದ್ದು ಏನೋ ಚಾನ್ಸಸ್ ಇದೆಯಾ? ಹಣೆ ಬರ ಇದ್ದರೆ ಅದು ಹೇಳೋಕ್ಕಾಗಲ್ಲ. ನಮ್ಮ ರಾಜೇಂದ್ರ ಅವ್ರು ಕೇಳ್ತಾವ್ರೆ, ಏನು ಈ ಕಾರ್ಯಕ್ರಮ ಮುಂದಕ್ಕೆ ಹೋಗಿರೋದು ಜಿಲ್ಲೆಯಲ್ಲಿ ಯಾರಾದರೂ ಮಂತ್ರಿಗಳಾಗ್ತೀರಾ, ನೀರು ಆಗ್ತೀರಾ ಅಂತ. ಹಣೆ ಬರಿದ್ರೆ ಜಿಲ್ಲೆಯಲ್ಲಿ ಯಾರಾದರೂ ಆಗ್ಬೋದು, ಇಲ್ಲಾಂದ್ರೆ ಅವಕಾಶ ಇದ್ದರೆ ಹಣೆ ಬರಿದ್ರೆ ಮಾಲು ತನಕ ಸಿಗ್ಬೋದು ಅನ್ನೋ ನೋಡಬೇಕು. ಅಂತ ಸಿಗುತ್ತೆ ಸರ್ ಜಿಲ್ಲೆಗೆ? 100% ಸಿಕ್ಕಲೇಬೇಕು ಅಂತ ನಾವೆಲ್ಲರೂ ಒಟ್ಟಿಗೆ ರಾಷ್ಟ್ರೀಯ ನಾಯಕರನ್ನ, ರಾಜ್ಯ ನಾಯಕರನ್ನ ಒತ್ತಾಯ ಮಾಡಿದ್ವಿ. ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ಬೋದು ಅಂತ ನಂಬಿಕೆ ಕೂಡ ಆಗಿದೆ. ಮುಂದೂಡಿಕೆ ಆಗಿದ್ದು ಒಂದು ರೀತಿ ಒಳ್ಳೆಯದೇ. ರೀತಿ ಒಳ್ಳೆಯದು ಅನ್ನೋದಲ್ಲ, ನಮ್ಗೆ ಇನ್ನೂ ಅವಕಾಶ ಟೈಮ್ ಸಿಕ್ತು, ಇನ್ನೂ ಚೆನ್ನಾಗಿ ಮಾಡ್ತೀವಿ. ಯಾವತ್ತು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡ ಇವತ್ತು ತಕ್ಷಣ ನಿಮ್ಮೆಲ್ಲ ನಮ್ಮ ಪತ್ರಿಕಾಮಿತ್ರರ ಉದ್ದೇಶ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಲೂರು ತಾಲೂಕಿಗೆ 18ನೇ ತಾರೀಕು ಬರೋದಂತ ಫಿಕ್ಸ್ ಆಗಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ವಿಶೇಷವಾಗಿ ಎಲ್ಲ ಜನತೆಗೆ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಮಾಲೂರು ತಾಲೂಕಲ್ಲಿ ಸುಮಾರು 3200 ಕೋಟಿ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಮತ್ತು ಫಲಾನುಭವಿಗಳ, ವಿವಿಧ ಇಲಾಖೆಗಳ ಫಲಾನುಭವಿಗಳ ಯೋಜನೆಗಳು ವಿತರಣೆ ಕಾರ್ಯಕ್ರಮ ಅಂತೇಳಿ ಫಿಕ್ಸ್ ಆಗಿತ್ತು. 18ನೇ ತಾರೀಕು ಬರೋದು ಅಂತೇಳಿ ಕೂಡ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದರು. ಉಪಮುಖ್ಯಮಂತ್ರಿಗಳು ಹೋಗಬೇಕು ಅಂತೇಳಿ ಒಂದು ಜವಾಬ್ದಾರಿಯಿಂದ ಜಿಲ್ಲಾಡಳಿತ, ತಾಲೂಕಾಡಳಿತ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನನ್ನ ಮುಖಂಡರು ತುಂಬ ಆಸಕ್ತಿಯಿಂದ ಈ 18ನೇ ತಾರೀಕು ಶನಿವಾರ ಏನು ಕಾರ್ಯಕ್ರಮ ಬರೋದು ಅಂತ ಫಿಕ್ಸ್ ಆಗಿತ್ತು. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಎಲ್ಲ ರೆಡಿ ಆಗಿದ್ದೀವಿ. 1 ಲಕ್ಷ ಜನ ಬಂದರೂ ಕೂಡ ಯಾವುದೇ ತೊಂದರೆ ಆಗದಿರೋ ರೀತಿಯಲ್ಲಿ ಏನೇನು ಬೇಕಾಗ್ತದೆ ಆ 1 ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿಗೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಎಲ್ಲ ರೀತಿಯಲ್ಲೂ ಕೂಡ ಸಾಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನ ಬೆಳಗ್ಗೆ ಕರೆಸ್ಕೊಂಡ್ರು. ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಮತ್ತು ಮುಖ್ಯಮಂತ್ರಿಗಳು ಕೂಡ ಕರೆಸ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ಆದಂಥ ರಾಹುಲ್ ಗಾಂಧಿ ಅವರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಡೆಲ್ಲಿ ಕರೆದಿರೋದ್ರಿಂದ ನನ್ನನ್ನು ಕರೆಸ್ಕೊಂಡು 1-2 ದಿವಸ ಮುಂದಕ್ಕೆ ಹಾಕಬೇಕಾಗ್ತದೆ ಅಂತೇಳಿ ತುಂಬ ಕಷ್ಟಪಟ್ಟು ಆಯೋಜನೆ ಮಾಡಿದ್ದೀರಿ ಅಂತೇಳಿ ರಿಕ್ವೆಸ್ಟ್ ಕೂಡ ಮಾಡಿದರು. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕರೆದಾಗ ಇವತ್ತು ಬರೋಕ್ಕಾಗೋದಿಲ್ಲ, ನಾಳೆಗೆ ಬರ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಅದರಿಂದ ಮುಖ್ಯಮಂತ್ರಿ ಹೇಳಿದ ಮೇಲೆ ಅದು ಒಪ್ಕೊಂಡಿದ್ದೀನಿ. ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇನ್ನೂ 2-3 ದಿವಸ ನಮ್ಗೆ ಟೈಮ್ ಸಿಕ್ಕಿರೋದ್ರಿಂದ ಏನು ನಾವು ಅಂದ್ಕೊಂಡಿದ್ದೀವೋ ಇನ್ನೂ ಹೆಚ್ಚಿಗೆ, ಇನ್ನೂ ಅರೇಂಜ್ಮೆಂಟ್ ಏನಾದ್ರು ಮಾಡಬೇಕು, ಇನ್ನೂ ಹೆಚ್ಚಿಗೆ ಜನ ಸೇರಿಸೋರಿಗೆ ಏನಾದ್ರು ಮಾಡಬೇಕು. ನಮ್ಗೆ ಟೈಮ್ ಸಿಕ್ಕಿದೆ, ಅದು ಮಾಡ್ಕೊತೀವಿ. ಆದರೆ ಎಲ್ಲ ರೀತಿಯಲ್ಲಿ ಕೂಡ ಜಿಲ್ಲಾಡಳಿತ, ತಾಲೂಕಾಡಳಿತದ ಜೊತೆಗೆ ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಹಳ್ಳಿಯಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಂಡಿದೆ, ವ್ಯವಸ್ಥೆ ಮಾಡಿಕೊಂಡಿದೆ.
ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಮತ್ತು ಎಲ್ಲ ನನ್ನ ತಾಲೂಕಿನ ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಒಂದು 2 ದಿವಸ ಮುಂದಕ್ಕೆ ಹೋಗಿರೋದ್ರಿಂದ ನೀವೆಲ್ಲ ಸಹಕರಿಸಬೇಕು. ತುಂಬ ಕಷ್ಟಪಟ್ಟವರು ನಮ್ಮ ಮುಖಂಡರುಗಳೆಲ್ಲರೂ ಕೂಡ. ರಾತ್ರಿ ಹಗಲು ಅನ್ನೋದೇ ಈ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ. ಒಂದು ಕಡೆ ಅಧಿಕಾರಿಗಳಾದರೆ ನಮ್ಮ ಸರ್ಕಾರ, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಅವರು ಬರುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಾನು ಒಬ್ಬನಲ್ಲ, ಎಲ್ಲ ಮುಖಂಡರು ಕೂಡ ಜವಾಬ್ದಾರಿ ತಗೊಂಡಿದ್ದೀನಿ. ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಬೇಜಾರು ಪಡೋದು ಬೇಡ.